ಇದು ನಮ್ಮ ಆಳಂದ ತಾಲೂಕಿನ ಹೊನ್ನಳ್ಳಿ ರೈತರ ಸಮಸ್ಯೆಗೋಸ್ಕರ ಬಂದಿದ್ದೀವಿ. ಹೊನ್ನಳ್ಳಿಯಲ್ಲಿ ಒಂದು 4 ಜನ ರೈತರು ಇದಾರ. ಅವ್ರದ್ದು ರೈತ ಪರವಾಗಿ ಹೋರಾಟಕ್ಕೆ ಬಂದಿದ್ದೀವಿ. ಹೋರಾಟ ಮಾಡೀವಿ, ತಾವು ಕೂಡ ನೋಡಿರಿ. ಇವತ್ತು ನಾವು ತಮ್ಮ ಪತ್ರಕರ್ತರ ಹತ್ರನೂ ಅದೇ ಹೇಳಕ್ಕೆ ಬಂದೀವಿ. ಶಿವಪುತ್ರಪ್ಪ ಬಿರಾದಾರ್, ಆಮೇಲೆ ಬಾಬುರಾವ್ ಕೋರೆ, ನಾಗಣ್ಣ ಕೋರೆ, ಈಶ್ವರ್ ಮೂಲ್ಗೆ, ಇವ್ರು 4 ಜನ ಏನು ರೈತರಿದಾರ. ಆ ರೈತರ ಜಮೀನಿನಲ್ಲಿ ದಬ್ಬಾಳಿಕೆ ಮಾಡಿ ಅವರು ಇವ್ರಿಗೆ ನೋಟಿಸ್ ಕೊಡ್ಲಾರ್ದೇನೆ, ಆಮೇಲೆ ಇವ್ರಿಗೊಂದು ಮೆಸೇಜ್ ಕೊಡ್ಲಾರ್ದೇನೆ, ಕರೆದು ಮಾತಾಡ್ಲಾರ್ದೇನೆ ರೋಡ್ ಮಾಡ್ತಾಯಿದ್ದಾರೆ. ದಬ್ಬಾಳಿಕೆ ಮಾಡಿ ರೋಡ್ ಮಾಡ್ತಾಯಿದ್ದಾರೆ. ಇದು ಈಗ ರೋಡ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ರೈತರದ್ದು ಏನದ, ನಾವು ರೋಡ್ ಮಾಡಬೇಡ್ರಿ ಅಂತ ಇವ್ರ ಬೇಡಿಕೆ ಅದ. ಯಾಕಂದ್ರೆ 4.5 ಎಕರೆ ಹೊಲ ನಡೆದದ. ಅಧಿಕೃತವಾಗಿ ಮಾಡ್ರ ಪ್ರಾಬ್ಲಮ್ ಇಲ್ಲ. ಇದು ಅನಧಿಕೃತವಾಗಿ ಮಾಡತ್ತಾರ, ಅನಧಿಕೃತವಾಗಿ ದಬ್ಬಾಳಿಕೆ ಮಾಡಿ ಮಾಡತ್ತಾರ. ಇದರ ಹಿಂದೆ ರಾಜಕೀಯ ವ್ಯಕ್ತಿಗಳ ಕೈವಾಡ. ಯಾಕಂದ್ರೆ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಬಿಸ್ನೆಸ್ಸಿಗೋಸ್ಕರ ಅಲ್ಲಿ ಶಿಕ್ರವಾಡಿ ಜನರಿಗೆ ಏನು ಹೇಳ್ತಾರೆ, ನಿಮಗೆ ಊರಿಗೆ ರೋಡ್ ಬೇಕು, ಜಗಳ ಆಡ್ರಿ ಅಂತಾರೆ. ಅಲ್ಲಿ ಎತ್ತಿ ಕೂಡಿಸ್ತಾರೆ. ನಮಗೆ ರೋಡಿಂದೇನು ಅಭ್ಯಂತರ ಇಲ್ಲ, ನಮಗೂ ರೋಡ್ ಬೇಕೇ, ರೋಡಿನ ವಿರುದ್ಧ ನಾವಿಲ್ಲ. ಆದ್ರೆ ರೈತರ ಹೊಲ ದಬ್ಬಾಳಿಕೆ ಮಾಡಿ ಹೇಳಾರ್ದೇ ಕೇಳಾರ್ದೇ ಕಬ್ಜಾ ಮಾಡ್ತೀರಂದ್ರೆ ಇವತ್ತು ನಾಳೆ ಒಂದು ಪ್ಲಾಟ್ ಖರೀದಿ ಮಾಡೋಕ್ಕಾಗಲ್ರಿ. ಪ್ಲಾಟ್ ಖರೀದಿ ಮಾಡೋಕ್ಕಾಗಲ್ದು. ಇಷ್ಟೊಂದು ನಮ್ಮದು ರಾಜಕೀಯದಾಗ ಭಾಳ ಕುಗ್ಗ್ಯದ. ಅಂಥದ್ರಾಗ ಜನಗಳದು 5 ಎಕರೆ ಅಂತ ಎದಕ್ಕಂತಾರೆ. ಸೊ ಹಂಗಂದು ಅದಕ್ಕೆ ರೈತರಿಗೆ ತೊಂದರೆ ಆಗ್ಲತ್ತದ. ಇದ್ರಾಗ ಎಲ್ಲರೂ ಶಾಮೀಲದಾರ, ಅಷ್ಟು ಜನ ಅಧಿಕಾರಿಗಳು ಶಾಮೀಲದಾರ. ಎಮ್ ಎಲ್ ಎ ಅವರು ಮಗ ಇರ್ಬೋದು, ಎಲ್ಲರೂ ಸೇರಿ ಇದ್ರ ಕೈವಾಡದ. ಇದು ವಿಂಡ್ ಪವರ್ ಏನು ಬಂದವಲ್ಲ ಈಗ ಫ್ಯಾನಿಂದು, ಹಳ್ಳಿ ಜನರ ವಿಂಡ್ ಪವರ್ ಅಂದ್ರೆ ಗೊತ್ತೋಗಲ್ಲ, ಫ್ಯಾನಿನ ಪಂಕನೇ ಹೇಳ್ಬೇಕಾಗ್ತದೆ ಈಗ. ಅದ್ರ ಸಲುವಾಗಿ ಆ ಲಾರಿ ಹೋಗ್ಲಿಕ್ಕೆ ಇವರು ಆ ಲಾರಿ ಕಂಪ್ನಿಯವರಿಗೆ ಅನುಕೂಲ ಮಾಡಿ ಕೊಡ್ತಾರೆ ಇವರು, ಮತ್ತೇನಿಲ್ಲ. ಯಾಕೆ ಒಂಕಲ್ ಈಗ ನೋಡ್ರಿ, ಒಂದು ಮಾತು ತಮ್ಮ ಮಾಧ್ಯಮದ ಮೂಲಕ ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ. ರೋಡೇ ಬೇಕಲ್ಲ, ಸರ್ಕಾರದವ್ರು ಏನು ಆಜ್ಞೆ ಮಾಡ್ಯಾರ ಹಿಂದಕ್ಕೆ, ನಿಮಗೆ ಊರಿಗೆ ದಾರಿ ಇಲ್ಲ ಅಂದ್ರೆ ಕಾಲ್ನಡಿಗೆ ದಾರಿ ಇಲ್ಲ ಬಂಡಿ ದಾರಿ ಅಂತ ಇರ್ತದೆ. ಆ ದಾರಿ ಯೂಸ್ ಮಾಡ್ಕೊಂಡು ನೀವು ಊರಿಗೆ ಗ್ರಾಮಕ್ಕೆ ರೋಡ್ ಮಾಡ್ಕೋರಿ ಅಂದಾರ. ಆ ರೋಡ್ ಯೂಸ್ ಮಾಡ್ಕೋರಿ. ಆ ರೋಡ್ ವಂಕದ, ನಮಗೆ ಸೀದಾ ರೋಡ್ ಬೇಕು, ಅರ್ಧ ಎಕರೆ ದೂರದ ಅಂದ್ರೆ, ಅರೆ ನೀವು ದೂರದ ಅಂದ್ರೆ ಇವ್ರು ಭೂಸ್ವಾಧೀನ ಮಾಡ್ಕೋರಿ, ರೈತರಿಗೆ ಅಪ್ರೋಚ್ ಆರಿ, ಮಾತಾಡ್ರಿ, ಅವ್ರ ಪರ್ಮಿಷನ್ ತೊಗೋರಿ. ಮತ್ತು ಅದು ಬಿಟ್ಟು ಎಲ್ಲ ಬಿಟ್ಟು ಬಂದು ನೀವು ದಬ್ಬಾಳಿಕೆ ಮಾಡ್ತೀವಿ ಅಂದ್ರೆ ಹೆಂಗೆ? ಅದಕ್ಕೆ ರೈತರ ಪರವಾಗಿ ನಿಂತೀನಿ. ಕೋರ್ಟಿಂದು ಸ್ಟೇ ಕೊಟ್ಟಾರ. ನಾವು ಕಾನೂನು ಮೇಲೂ ಭರವಸೆ ಅದ. ಅದಕ್ಕೆ ಕಾನೂನು ಕೂಡ ಮೀರಿ ಮಾಡತ್ತಾರೆ ಕೆಲಸ. ಅದು ಆಗಬಾರ್ದು. ಮುಂದಿನ ದಿನದಾಗ ಹಿಂಗೆ ಜಾಸ್ತಿ ನಡೀತು ಅಂದ್ರೆ ರೈತರು ಹೋರಾಟಕ್ಕೂ ನಿಂದಿರ್ತೀವಿ, ಎಲ್ಲಿಗೆ ಬೇಕೋ ಅಲ್ಲಿಗೂ ಬರ್ಲಿಕ್ಕೂ ಸಿದ್ಧವಾಗಿದ್ದೀವಿ. ರೈತರದ್ದು ಅವ್ರ ಮನದಾಳ ಮಾತುಗಳು ಕೇಳಿ. ಮೇಡಮ್, ಇದರಿಂದ ಯಾರು ಕೈ? ಶಾಸಕರದೇ. ಮತ್ತೆ ಯಾರ್ದು? ಶಾಸಕರ ಒಂದು ಮಾತು ರೀ. ಪೊಲೀಸರು ಲ್ಯಾಂಡ್ ವಿಷಯದಲ್ಲಿ ಪೊಲೀಸರದ್ದು ಏನು ಕೆಲಸ? ಸಿವಿಲ್ದಲ್ಲಿ ಪೊಲೀಸರದ್ದು ಏನು ಕೆಲಸ? ಅವ್ರು ಬಂದು ಬರೀ ಪ್ರೊಟೆಕ್ಷನ್ ಕೊಡಬೇಕು. ಇವ್ರು ಕೈ ಹಿಡಿದು ಎಳೆದಂಥ ಅಧಿಕಾರ ಇಲ್ಲ ಅವರಿಗೆ. ಬಂದು ಯಾಕೆ ವಿಡಿಯೋ ತೋರಿಸ್ತೀನಿ ನಿಮ್ಗೆ, ಕೈ ಹಿಡಿದು ಹೇಳ್ತಾರೆ, ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಕೊಡ್ರಿ ಸರ್ ಗುರುಗಳಿಗೆ ತೋರಿಸ್ರಿ, ಅದು ದಬ್ಬಾಳಿಕೆ ಮಾಡ್ತಾರೆ. ಅದಕ್ಕೆ ಪೊಲೀಸರಿಗೆ ಯಾಕೆ ಅಂತಂದ್ರೆ, ಪೊಲೀಸರಿಗೆ ಅವ್ರದ್ದು ಶಾಸಕರ ಪುತ್ರದ್ದು ಕುಮ್ಮುಕದ. ಅಧಿಕಾರಿಗಳು ಇಷ್ಟು ಬಿಂದಾಸು ನಕ್ಷೆ ಚೇಂಜ್ ಮಾಡ್ತಾರೆ, ನಕ್ಷೆ ಬದಲಾಯಿಸ್ತಾರೆ, ನಾವು ಹೇಳಿದೆ ಖರೆ ಅಂತಾರೆ ಅಂದಮೇಲೆ ಮತ್ತಿದು ಯಾರ್ದು? ಶಾಸಕರದೇ. ಅದಕ್ಕೆ ರೈತರಿಗೆ ಸಾಕಷ್ಟು ಸಮಸ್ಯೆ ಇರ್ತದೆ. ಇಲ್ಲ ಎಷ್ಟೊಂದು ಜನ ರೈತರು ಅಂಜಿ ಮನೆ ಕುಂತಾರ, ಎಲ್ಲಿ ಹೊರಗೆ ಬೀಳಮ್ಮ ಅಂತೇಳಿ ದಬ್ಬಾಳಿಕೆ ನಡೆದದ. ಆದರೆ ಇದ್ರಾಗಿರೋದ ಇವ್ರು 4 ಜನ ಎದ್ದು ಬಂದಾರ, ಮಾತಾಡ್ತಾ ಇದ್ದಾರೆ. ಸೊ ಇವ್ರು ಧೈರ್ಯ ಮಾಡ್ಯಾರ. ಇವ್ರ ಜೊತೆ ನಾನು ನಿಂತೀನಿ. ಒಂದು ಸೆಕೆಂಡ್ ನೋಡ್ರಿ, ನೋಡಿ ಹೊಡಿತಾರ, ದಬ್ಬಾಳಿಕೆ ಮಾಡ್ತಾರ ನೋಡ್ರಿ. ಪೊಲೀಸ್ರದ್ದು ಕೆಲಸ ಇದು. ಸಿವಿಲ್ನಾಗ ನೀವು ಯಾಕೆ ಬಂದು ಹೆಣ್ಮಕ್ಳ ಮೇಲೆ ಕೈ ಹಾಕ್ತೀರಿ ಅಂದ್ರೆ ಹಿಂದೆ ನಮ್ಮ ಹಿಂದೆ ಅದಾರ. ನಾವೇನು ಮಾಡ್ರಿ ಯಾರಿಗೆ ಅಂಜಲ್ಲ ಅಂದಂಗೆ. ಅದಕ್ಕೆ ಇದು ಏನಿಲ್ಲ ರೀ, ನಮ್ಮ ತಾಲೂಕಿನಾಗ ವಿಂಡ್ ಪವರ್ಸ್ ಇದು ಬಂದದ. ಆ ವಿಂಡ್ ಪವರ್ ಫ್ಯಾನಿನ ಸಲುವಾಗಿ ಎಲ್ಲಿ ಸಿಕ್ಕಲ್ಲೇ ರೈತರ ಮೇಲೆ ದಬ್ಬಾಳಿಕೆ ನಡೆದದ. ಯಾಕಂದ್ರೆ ಅದಕ್ಕೆ ಆ ವಿಂಡ್ ಪವರ್ ಬಂದಾಗ ಆ ಕಂಪ್ನಿಯವ್ರಿಗೆ ಯಾರು ಕುಮ್ಮಕ್ಕು ಕೊಡ್ತಾರ, ಅವ್ರಿಗೆ ರಸ್ತೆ ಯಾರು ಮಾಡ್ಕೊಡ್ಬೇಕು, ಅವ್ರಿಗೆ ದಾರಿ ಯಾರು ತೋರಿಸ್ಬೇಕು, ಇವರೇ ಶಾಸಕರ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಮನೆಗೆ ರೊಕ್ಕ ಹೊಂಟಾವ, ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಸೊ ನಾನೇನಂತೀನಿ, ನೀವು ಶಾಸಕರ ಜನರ ಉದ್ಧಾರಕ್ಕಾಗಿರೋ ಹೊರತು ಜನರು ತಕ್ಲೀಫ್ ಮಾಡೋಕ್ಕಾಗಿಲ್ಲ. ಜನರಿಗೆ ತ್ರಾಸು ಕೊಟ್ಟು ರೈತರಿಗೆ ಬೆಳೆ ಹೊಟ್ಟೆ ಉಳ್ಳಕ್ಕಾಗಲ್ದು. ನೋಡಿರಿ, ಇವರೆಲ್ಲ ಕೆಲಸ ಬಿಟ್ಟು ಹೊಲ್ದಾಗ ದುಡ್ಡು ಉಣ್ಣೋ ಟೈಮ್ ಅದ. ಇದು ಬಿತ್ತದ ಟೈಮ್ ಅದ, ಬಿತ್ತನಿಕೆ ಟೈಮ್ ಅದ. ಈಗ ಅವ್ರು ಹೊಲ್ದಾಗ ರೋಡ್ ಹಡ್ದು ಅಂತ ದಿನ ಕೋರ್ಟು ಪೊಲೀಸು ಕಚೇರಿ ಓಡಾಡ್ತಾರೆ. ಈಗ ನೋಡಿರಿ, ಇದು ಮಾಡೋದ್ರಾಗ ಅವ್ರ ಜೀವನ ಹಾಳಾಗ್ತಾ ಆಗಲ್ದು. ಅದಕ್ಕೆ ಅಭಿವೃದ್ಧಿ ಹರಿಕಾರ ಅಂತಾರೆ. ಇವ್ರು ಅಭಿವೃದ್ಧಿ ಕುಂಠಿತ ಹರಿಕಾರ ಇಲ್ಲ, ಅಭಿವೃದ್ಧಿ ಮಾಡೋದು ಹರಿಕಾರ ಅಲ್ಲ. ಇವರು ಕುಂಠಿತ ಮಾಡ್ತಾ ಇದ್ದಾರೆ. ಆ ಕುಂಠಿತ ಮಾಡಬೇಡ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಹೇಶ್ವರಿ ಶಿವಕುಮಾರ್ ವಾಲಿ. ಮಾಡ್ಕೊತಾರ್ರಿ. ನಾವು ವಯಸ್ಸಾದವ್ರು ಇದ್ದೆವು. ನಮ್ಮ ಹೊಲ್ದಾಗರೆ ಹಾದಿ ಇಲ್ಲರಿ, ನಕ್ಷೆದಾಗ ಭೀ ಇಲ್ಲ, ಏನಿಲ್ಲ. 17ನೇ ಸರ್ವೆ ನಂಬರ್ದಾಗ ಹಾದಿ ಅದ, ಅದು ಬಂಡಿ ದಾರಿ ಅದ. ಬಂಡಿ ದಾರಿ ಬಿಟ್ಟು ರೋಡಿನ ದಾರಿ ಇಲ್ಲ. ಮತ್ತು ಈಗ ಅವ್ರು ರೋಡ್ ಮಾಡ್ಕೋತಾರ. ನಮಗೆ ಈಗ ಒತ್ತಡ ಬರೋಣ, ನಮಗೆ ಮನೆಗೆ ಕೇಳೋಕೆ ಇವರು ಊರನ್ನವ್ರು ಬಂದಾರ. ನಮ್ಗೆ ಗೊತ್ತಿಲ್ಲ, ನಮ್ಮ ಮನೆಯವರು ನಮ್ಮ ಹುಡುಗರಿಗೆ ಗೊತ್ತಾತ, ನಾವು ಹೇಳಿದೇವ್ರಿ ಇಷ್ಟೇ. ನಮಸ್ಕಾರ ರೀ ಎಲ್ಲ ಪತ್ರಕರ್ತರಿಗೆ. ನೋಡ್ರಿ, ನಾನು ನಡು ಹೊಲ್ದಾಗ ಹಾದಿ ಹಾಕ್ಯಾರ್ರಿ. ಈ ಕಡೆ ಅರ್ಧ ಹೊಲ ಅದ, ಈ ಕಡೆ ಅರ್ಧ ಹೊಲ ಅದ ರೀ.
ನಡು ಹೊಲದಾಗ ನಮ್ಮ ಹೊಲದಾಗ ನಕ್ಷೆದಾಗ ಹಾದಿ ಇಲ್ರಿ, ಬಾಜು ಕಡೆ ಅದ ರೀ ನಕ್ಷೆದಾಗ. ಅದು ಎಸ್ಟಿಮೇಟ್ ಆಗ್ಯದ್ರಿ ನಕ್ಷೆದಾಗ ಇದ್ದದ್ದು ಹಾದಿ. ಅದು ಬಿಟ್ಟು ಕೇಸಿಂದ ಏನದ, ಇದು ಶಾಸಕರು ನಮ್ಮ ಹೊಲದಾಗ ನಕ್ಷೆದಾಗ ಏನದ ಅದ ಇಲ್ಲಿ ಹಾದಿ ಅಂತ ಹೇಳ್ಕೆ ದಬ್ಬಾಳಿಕೆ ಮಾಡಿ ರೋಡ್ ಮಾಡಕತ್ತಾರ ರೀ. ಸರ್ಕಲ್ ಸಾಬ್ರು ಬಂದಿರಿ, ಅವ್ರ ಹೆಸರು ಶರಣ ಬಸಪ್ಪ ಏನ್ರಿ, ಕೋಲ್ಡಾ ರೀ. ಅವ್ರು ಬಂದು ನಮ್ಮ ಮನ್ಯಾಗ ಹೆಣ್ಮಕ್ಳಿಗೆ 3 ಮಂದಿ ಕಲ್ತು ಕೇಸಿಂದ ಹೆಣ್ಮಕ್ಳಿಗೆ ಅಟ್ಯಾಚ್ ಮುಂದಿಂದ ಎತ್ತಿ ಒಯ್ದು ಬಾಜು ಇಟ್ಟು ನಮ್ಮ ಮಗನ ಕೈಯಿಂದ ಮೊಬೈಲ್ ಕಸ್ಕೊಂಡು ಕೇಸಿಂದ ಏನದ ನಮಗೆ ಫೋಟೋ ತಕ್ಕೊಟ್ಟಿಲ್ಲ ರೀ. 5-6 ಮಂದಿ ಪೊಲೀಸರು ಹಿಡಿದು ಎಳ್ಕೊಂಡು ಒಯ್ದಾರ ಅವ್ನಿಗೆ, ನಮ್ಮ ಮಗನಿಗೆ. ನಾವು ಯಾರೂ ಇದ್ದಿಲ್ಲ ಆ ದಿನ. ತಾರೀಕು ಇದ್ರಿ ಗುಲ್ಬರ್ಗಕ್ಕೆ ಹೊಂಟಿದ್ದೆವು ನಾವು ತಾರೀಕಿಗೆ ರೀ. ಅವ್ರು ಆ ಕಡೆ ಅನ್ನೋದು ದಂಧೆ ಮಾಡ್ತಾರೆ. ಪ್ರತಿಯೊಂದು ಸಾರಿ ನಮ್ಗೆ ಅಲ್ಲಿ ಕೋರ್ಟಿನಾಗ ತಾರೀಕು ಇದ್ದ ದಿನಾನೇ ನಮ್ಮ ಕೂಡ ಇದ್ದ ಅಲ್ಲಿ ಹೊಲ್ದಾಗ ಹೋಗಿ ದಬ್ಬಾಳಿಕೆ ಮಾಡ್ಲಾಗತ್ತಾರೆ ರೀ. ಪೊಲೀಸರೇ ಬರ್ಲಾಗತ್ತಾರೆ ಮತ್ತು ತಹಸೀಲ್ದಾರ್ ಸಾಬ್ರು ಬರ್ಲಾಗತ್ತಾರೆ. ಯಾಕೆ ಬರ್ತಾರೆ ರೀ ತಹಸೀಲ್ದಾರ್ ಸಾಬ್ರು? ಪಲಾಟ್ ಮೇಲೆ ಯಾಕೆ ಬರ್ತಾರೆ? ಅವ್ರ ಬಳಿ ಎಲ್ಲ ನಕ್ಷೆದಾಗ ಹಾದಿ ಎಲ್ಲಿ ಅದ ಎಲ್ಲಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಮ್ಮ ಹೊಲ್ದಾಗ ಒಟ್ಟು ಹಾದಿ ಇಲ್ಲ, ನಕ್ಷೆದಾಗ ಎಲ್ಲಿ ಹಾದಿ ಅದ ಅಲ್ರಿ ಅವ್ರು ಮಾಡ್ಕೊಂಡು ಹೊಲ್ರಿ. ನಾವು ಹಾದಿ ಕೊಡಲ್ರಿ ನಮ್ಮ ಹೊಲ್ದಾಗ. ನನ್ನ ಹೆಸರು ಬಾಬು ಬಸಣ್ಣ ಕೊರೆ ರೀ, ಹೊನ್ನಾಳಿ ರೀ. ನಮಸ್ಕಾರ ರೀ ಪತ್ರಕರ್ತರಿಗೆ. ಹಿಂಗಾರೆ ದಬ್ಬಾಳಿಕೆ ಮಾಡ್ಲಾಗತ್ತಾರೆ ಇವರು. ನ್ಯಾಯಾಧೀಶರು ಅನ್ನೋದ ನಮ್ಮ ಕಡೆ ಕೋರ್ಟ್ ಆದೇಶ ಆದ್ರೂ ಸಹಿತ ಇವರು ದಬ್ಬಾಳಿಕೆಲಿ ಅನ್ನೋದ ನಮ್ಮ ಹೊಲ್ದಾಗ ಬಂದು ರೋಡ್ ಮಾಡ್ಲಾಗತ್ತಾರ. ಶಾಸಕರು ನಮ್ಮದು ದಾದ ಕೇಳಲಾಗ್ಯಾರ. ಇದೇ ನಮ್ಮನ್ನು ಹಿಂಗೆ ಮಾಡ್ಲಾಗತ್ತಂದ್ರೆ ನಾವು ಇಸ ಕುಡಿದು ನಾವು ಸಾಯ್ತೇವೆ ನೋಡ್ರಿ. ನಮ್ಮ ಮನೆ ನಾವು ಹೊಸ ಮಂದಿ ಎಲ್ಲರೂ, ನಮ್ಮ ಹೆಣ್ಮಕ್ಳು ನಾವು ಎಲ್ಲ ರೋಡ್ ಮೇಲೆ ಅಲ್ಲೇ ಇಸ ಕುಡಿದು ಸತ್ತು ನಿಮ್ಮ ಹೆಸರು ಅನ್ನೋದ ಕಾಗದ ಮೇಲೆ ಬರೆದು ಇಟ್ಟು ಕೇಸಿಂದ ಅನ್ನೋದ ನಾವು ಸಾಯ್ತೇವೆ.